ಭಾರತದ ವೈಜ್ಞಾನಿಕ ಪರಂಪರೆಯಲ್ಲಿ ಸರ್ವಕಾಲಕ್ಕೂ ಆಪ್ಯಾಯಮಾನವಾದ ಸಾಧನೆ ಸಂಶೋಧನೆಗಳು ನಿರಂತರ ಜ್ಞಾನ ಪ್ರವಾಹವಾಗಿ ಹರಿದಿವೆ. ಅಂತಹ ಸಾಧನೆಗಳಲ್ಲಿ ಭಾರತವನ್ನು ಇಡೀ ವಿಶ್ವವೇ ಗುರುತಿಸಿದ, ಶ್ಲಾಘಿಸಿದ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲ ನೊಬೆಲ್ ಪಾರಿತೋಷಕ ಗಳಿಸಿದ ರಾಮನ್ ಪರಿಣಾಮವು ಅಗ್ರಗಣ್ಯವಾದುದು. ಈ ಸಾಧನೆಯು ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಪ್ರೇರಣಾದಾಯಕವಾದದ್ದು. ಹೆಸರೇ ಸೂಚಿಸುವಂತೆ ಈ ಮಹಾನ್ ಸಾಧನೆಗೈದ ಭಾರತೀಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ತಮಿಳುನಾಡಿನ ತಿರುಚಿನಾಪಳ್ಳಿಯಲ್ಲಿ 1888 ನವೆಂಬರ್ 7 ಚಂದ್ರಶೇಖರ ವೆಂಕಟರಾಮನ್ರವರು ಜನಿಸಿದರು. ತಂದೆ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಚಂದ್ರಶೇಖರ್, ತಾಯಿ ಪಾರ್ವತಿ ಅಮ್ಮಾಳ್. ಬಡ ಮಧ್ಯಮ ವರ್ಗದಲ್ಲಿ ಜನಿಸಿದ ರಾಮನ್ನರು ಅಪಾರ ಮೇಧಾವಿಯಾಗಿದ್ದರು. 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಉತ್ತೀರ್ಣರಾಗಿ ಮುಂದೆ 14ನೇ ವಯಸ್ಸಿನಲ್ಲಿ BA ಪದವಿಗಾಗಿ ಪ್ರೆಸಿಡೆನ್ಸಿ ಕಾಲೇಜು ಸೇರಿದಾಗ ಇಡೀ ಕಾಲೇಜಿನಲ್ಲಿಯೇ ಅತಿ ಚಿಕ್ಕ ಬಾಲಕರಾಗಿದ್ದರು. ಬಾಲ್ಯದಿಂದಲೂ ಕುತೂಹಲ ಮತ್ತು ಸಂಶೋಧನಾ ಪ್ರವೃತ್ತಿ ಅವರ ಅನನ್ಯ ಗುಣಗಳಾಗಿದ್ದವು. 18ನೇ ವಯಸ್ಸಿನಲ್ಲಿ MA ಓದುತ್ತಿದ್ದಾಗ ರಾಮನ್ರ ಧ್ವನಿ ತರಂಗ ಕುರಿತಾದ ಸಂಶೋಧನಾ ಲೇಖನವು ಇಂಗ್ಲೆಂಡಿನ ಫಿಲಾಸಾಫಿಕಲ್ ಮ್ಯಾಗಝೀನ್ನಲ್ಲಿ ಪ್ರಕಟವಾಯಿತು. ಅಲ್ಲದೆ ಜಗತ್ತಿನ ಪ್ರಖ್ಯಾತ ನೇಚರ್ ಎಂಬ ಪತ್ರಿಕೆಯಲ್ಲಿ ಅವರ ಲೇಖನ ಮೂಡಿಬಂದಿತ್ತು. MA ಪರೀಕ್ಷೆಯಲ್ಲಿ ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಅದುವರೆಗೆ ಯಾರೂ ಗಳಿಸಿರದ ಅತಿ ಹೆಚ್ಚು ಅಂಕದೊಂದಿಗೆ ರಾಮನ್ ಉತ್ತೀರ್ಣರಾಗಿದ್ದರು. ನಂತರ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಸರ್ವೀಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ತೇರ್ಗಡೆಯಾದರು ಮತ್ತು ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆಗಿ 1907 ಕಲ್ಕತ್ತಾದಲ್ಲಿ ನೇಮಕವಾದರು. ಹೆಚ್ಚಿನ ಸಂಬಳವಿರುವ ದೊಡ್ಡ ಹುದ್ದೆಯಲ್ಲಿದ್ದರೂ ವಿಜ್ಞಾನದಲ್ಲಿನ ತೀವ್ರ ಆಸಕ್ತಿಯಿಂದಾಗಿ ರಾಮನ್ರಿಗೆ ಉದ್ಯೋಗದಲ್ಲಿ ತೃಪ್ತಿ ಇರಲೇ ಇಲ್ಲ. ಒಂದು ದಿನ ಕೆಲಸ ಮುಗಿಸಿ ಕಚೇರಿಯಿಂದ ಹಿಂದಿರುಗುತ್ತಿದ್ದಾಗ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ ಎಂಬ ಬೋರ್ಡ್ ಓದಿ ಆ ಕಟ್ಟಡದೊಳಗೆ ಹೋದರು. ಅಲ್ಲಿನ ವಿಶಾಲ ಕೊಠಡಿಗಳನ್ನು ಮತ್ತು ಹಳೆಯ ಮಾದರಿಯ ವೈಜ್ಞಾನಿಕ ಉಪಕರಣಗಳನ್ನು ನೋಡಿ ಉತ್ಸಾಹಗೊಂಡ ರಾಮನ್ನರು ಬಿಡುವಿನ ವೇಳೆಯಲ್ಲಿ ಇಲ್ಲಿ ನಾನು ಸಂಶೋಧನೆಗಳನ್ನು ನಡೆಸಬಹುದೇ ಎಂದು ಕೇಳಿದಾಗ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ಅಮೃತಲಾಲ್ ಸರ್ಕಾರ್ ಅವರು ಸಂತೋಷದಿಂದ ಸಮ್ಮತಿಸಿದರು. ಆ ಸದವಕಾಶದ ಸಂಪೂರ್ಣ ಉಪಯೋಗ ಪಡೆದ ರಾಮನ್ನರ ಆಂತರ್ಯದಲ್ಲಿದ್ದ ವಿಜ್ಞಾನಿ ಜಾಗೃತವಾಗಿದ್ದ. ಒಂದು ಗೋಡೆಯ ಅಂತರದಲ್ಲಿ ಬಾಡಿಗೆ ಮನೆ ಪಡೆದು ಹಗಲು ರಾತ್ರಿ ಭೇದವಿಲ್ಲದೆ ಅವರು ಸಂಶೋಧನಾ ಮಗ್ನರಾಗುತ್ತಿದ್ದರು. ಅವರ ತಂದೆಯ ಅಂತ್ಯಕ್ರಿಯೆಗೆಂದು ರಜೆ ಹಾಕಿ ಮದ್ರಾಸಿಗೆ ಬಂದವರು ಬಿಡುವಿನ ವೇಳೆಯಲ್ಲಿ ಸಮೀಪದ ವಿಶ್ವವಿದ್ಯಾಲಯದ ಪ್ರಯೋಗಶಾಲೆಗೆ ತೆರಳಿ ಸಂಶೋಧನೆಗೆ ತೊಡಗುತ್ತಿದ್ದುದು ಅವರ ವಿಜ್ಞಾನ ಅಭಿರುಚಿಯ ದ್ಯೋತಕವಾಗಿದೆ. ಭೌತಶಾಸ್ತ್ರದ ಮೇಲಿನ ಅತೀವ ಸೆಳೆತದಿಂದಾಗಿ ಅಕೌಂಟೆಂಟ್ ಜನರಲ್ ಹುದ್ದೆ ತೊರೆದು 1917 ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿ ಬೋಧನೆ ಮತ್ತು ಸಂಶೋಧನೆಗಳಲ್ಲಿ ತಲ್ಲೀನರಾದರು. ಪಾಲಿಟ್ ಪೀಠದ ಪ್ರಾಧ್ಯಾಪಕರಾದ ರಾಮನ್ನರು ಕೇವಲ ಸಂಶೋಧನೆ ಅಷ್ಟೇ ಅಲ್ಲದೆ ಭೌತಶಾಸ್ತ್ರ ಬೋಧನೆಗೆ ಮನಃಪೂರ್ವಕವಾಗಿ ಆದ್ಯತೆ ನೀಡುತ್ತಿದ್ದರು. ಶಬ್ದ ಮತ್ತು ಬೆಳಕಿನ ಕುರಿತು ವಿಶೇಷ ಆಸಕ್ತಿ ಹೊಂದಿದ್ದ ಅವರು ವಿವಿಧ ರೀತಿಯ ವಾದ್ಯಗಳು ಹೊರಡಿಸುವ ಧ್ವನಿ ತರಂಗಗಳ ಕುರಿತು ಸಂಶೋಧನೆ ನಡೆಸಿ ವಿಶಿಷ್ಟ ಸ್ವರಗಳನ್ನು ಗುರುತಿಸಿದರು. ಇಂಡಿಯನ್ ಅಸೋಸಿಯೇಷನ್ ಫಾರ್ ದ ಕಲ್ಟಿವೇಷನ್ ಆಫ್ ಸೈನ್ಸ್ ಸಂಸ್ಥೆಯ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿದ್ದ ಅಮೃತಲಾಲ್ ಸರ್ಕಾರ್ ನಿಧನರಾದಾಗ 1919 ಆ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ರಾಮನ್ನರು ನೇಮಕಗೊಂಡರು. ವಿಶ್ವವಿದ್ಯಾನಿಲಯ ಹಾಗೂ ಸಂಸ್ಥೆಯ ಎರಡೂ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರು. ಇವು ಆ ಕಾಲದ ಭಾರತದಲ್ಲಿ ಪ್ರಸಿದ್ಧ ಸಂಶೋಧನಾ ಕೇಂದ್ರಗಳಾಗಿ ರೂಪುಗೊಂಡವು. ಖ್ಯಾತ ವಿಜ್ಞಾನಿಗಳಾದ ಮೇಘನಾಥ್ ಸಹ, SK ಮಿತ್ರ ಮೊದಲಾದವರು ಅಲ್ಲಿ ಸಂಶೋಧಕರಾಗಿ ಕೆಲಸ ಮಾಡಿದರು. ಬ್ರಿಟಿಷ್ ಸಾಮ್ರಾಜ್ಯದ ಅಧೀನ ದೇಶಗಳಲ್ಲಿನ ವಿಶ್ವವಿದ್ಯಾಲಯಗಳ ಸಭೆಯು ಲಂಡನ್ನಲ್ಲಿ 1921 ಜರುಗಿತು. ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರತಿನಿಧಿಯಾಗಿ ರಾಮನ್ನರು ಇಂಗ್ಲೆಂಡ್ಗೆ ತೆರಳಿದ್ದು ಅವರ ಮೊದಲ ವಿದೇಶ ಯಾತ್ರೆಯಾಗಿತ್ತು. ಲಂಡನ್ನಿನ ಫಿಸಿಕಲ್ ಸೊಸೈಟಿಯಲ್ಲಿ ರಾಮನ್ನರ ಭಾಷಣ ವಿಶ್ವವಿಜ್ಞಾನಿಗಳ ಗಮನ ಸೆಳೆಯಿತು. JJ ಥಾಮ್ಸನ್, ರುದರ್ಫೋರ್ಡ್ ಈ ಮೊದಲಾದ ಪ್ರಸಿದ್ಧ ವಿಜ್ಞಾನಿಗಳು ಅವರಿಗೆ ಪರಿಚಯವಾದರು. ಇಂಗ್ಲೆಂಡ್ಗೆ ಹೋಗಿ ಬರಲು ರಾಮನ್ನರು ಸಮುದ್ರ ಮಾರ್ಗದಲ್ಲಿ ಪ್ರಯಾಣಿಸಿದ್ದು ಮಹತ್ವಪೂರ್ಣ ಸಂಗತಿ. ಬಿಡುವಿನ ವೇಳೆಯಲ್ಲಿ ಹಡಗಿನ ಮೇಲ್ಮಟ್ಟಕ್ಕೆ ಬಂದು ಸಮುದ್ರವನ್ನು ವೀಕ್ಷಿಸುವಾಗ ಮೆಡಿಟರೇನಿಯನ್ ಸಮುದ್ರದ ಕಡುನೀಲಿ ಬಣ್ಣವು ಅವರಲ್ಲಿ
ಕುತೂಹಲದ ಕೇಂದ್ರವಾಯಿತು. ಆಕಾಶದ ನೀಲ ಬಣ್ಣದ ಪ್ರತಿಫಲನವೇ? ಪ್ರತಿಫಲಿಸಿದ ಬೆಳಕಿಲ್ಲ, ಆದರೆ ನೀಲ ಬಣ್ಣಕ್ಕೆ ಕಾರಣವೇನು? ಈ ರೀತಿಯ ಪ್ರಶ್ನೆಗಳ ಸರಣಿಗಳು ಅವರನ್ನು ಬಹುವಾಗಿ ಕಾಡಿದವು. ಸೂರ್ಯನ ಬೆಳಕನ್ನು ನೀರಿನ ಅಣುಗಳು ಚೆದರಿಸಿರಬಹುದಾದ ವಿಚಾರವಾಗಿ ರಾಮನ್ನರು ಭಾರತಕ್ಕೆ ಮರಳಿದವರೇ ಅವಿರತ ಸಂಶೋಧನೆಯಲ್ಲಿ ಮಗ್ನರಾದರು ಮತ್ತು ಅದರ ಫಲವಾಗಿ 1 ತಿಂಗಳಿನಲ್ಲಿ ಲಂಡನ್ನಿನ ರಾಯಲ್ ಸೊಸೈಟಿಗೆ ಒಂದು ಸಂಶೋಧನಾ ಲೇಖನ ಕಳುಹಿಸಿದರು ಮತ್ತು ಬೆಳಕಿನ ಚೆದರಿಕೆ ಅಂದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ದೀರ್ಘ ಲೇಖನ ಬರೆದು ಪ್ರಕಟಿಸಿದರು. ವಿದೇಶಗಳಿಂದ ತರಿಸಿದ ನಾಜೂಕು ಉಪಕರಣಗಳನ್ನು ಬಳಸಿದರೆ ಮಾತ್ರ ಸಂಶೋಧನೆ ಸಾಧ್ಯ ಎಂಬ ಭ್ರಮೆಗೆ ಅವರೆಂದೂ ಒಳಗಾದವರಲ್ಲ. ಅತ್ಯವಶ್ಯಕ ಕೆಲವು ಉಪಕರಣ ಬಿಟ್ಟರೆ ಎಲ್ಲ ಉಪಕರಣಗಳನ್ನು ವಿದ್ಯಾರ್ಥಿಗಳ ಸಹಾಯದಿಂದ ತಾವೇ ತಯಾರಿಸಿದ್ದರು. ನನಗೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಿದ್ದು ಇದೇ 300 ರೂಪಾಯಿಯ ಉಪಕರಣ ಎಂದು ಅವರು ತಮ್ಮ ಮಿತ್ರರಿಗೆ ಹೇಳಿದ್ದು ಅವರ ಸರಳತೆಯ ಪ್ರತೀಕವಾಗಿದೆ. ದೇಶ ವಿದೇಶದ ವಿಜ್ಞಾನಿಗಳು ರಾಮನ್ನರ ಲೇಖನಗಳನ್ನು ಮೆಚ್ಚಿ ಗೌರವಿಸಿದರು. ಪ್ರಸಿದ್ಧ ಮತ್ತು ಪ್ರಾಚೀನ ವಿಜ್ಞಾನ ಸಂಸ್ಥೆಯಾಗಿದ್ದ ಇಂಗ್ಲೆಂಡಿನ ರಾಯಲ್ ಸೊಸೈಟಿಯು ರಾಮನ್ರನ್ನು ತನ್ನ ಫೆಲೋ ಅಂದರೆ ಸದಸ್ಯರೆಂದು ಗೌರವಿಸಿತು. ವಿದ್ಯಾರ್ಥಿಗಳೊಂದಿಗೆ ಮಂಜುಗಡ್ಡೆ ಹಾಗೂ ಕ್ವಾರ್ಟ್ಸ್ ಮೊದಲಾದ ಸ್ಫಟಿಕಗಳಲ್ಲಿ, ಶುದ್ಧ ನೀರು, ಆಲ್ಕೋಹಾಲ್ ನಂತಹ ದ್ರವಗಳಲ್ಲಿ ಮತ್ತು ಅನಿಲ ಬಾಷ್ಪಗಳಲ್ಲೂ ಬೆಳಕಿನ ಚೆದರಿಕೆಯ ಕುರಿತು ಪ್ರಯೋಗ ನಡೆಸಿದರು. ತಮ್ಮ ಸಂಶೋಧನಾ ಲೇಖನಗಳ ಪ್ರಕಟಣೆಗಾಗಿ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಎಂಬ ನಿಯತಕಾಲಿಕೆಯನ್ನು ರಾಮನ್ರು ಪ್ರಾರಂಭಿಸಿದರು. ಹ್ಯಾಂಡ್ಬುಕ್ ಆಫ್ ಫಿಸಿಕ್ಸ್ ಎಂಬ ಭೌತಶಾಸ್ತ್ರದ ಜರ್ಮನ್ ವಿಶ್ವಕೋಶ ಪ್ರಕಟಣೆಗೊಂಡಾಗ ಅದರಲ್ಲಿದ್ದ ಏಕೈಕ ವಿದೇಶಿ ವಿಜ್ಞಾನ ಲೇಖಕರೆಂದರೆ ಸರ್ ಸಿ.ವಿ. ರಾಮನ್ ಮಾತ್ರ ಎಂಬುದು ಅವರ ಪ್ರಖ್ಯಾತಿಯ ಹೆಗ್ಗುರುತು. ವಿಜ್ಞಾನ ಪ್ರಪಂಚದಲ್ಲಿ ಭಾರತವನ್ನು ಮೇಲ್ಪಂಕ್ತಿಯಲ್ಲಿ ನಿಲ್ಲಿಸಿದ ಮತ್ತು ಸರ್ ಸಿ.ವಿ. ರಾಮನ್ರಿಗೆ ಅಪಾರ ಕೀರ್ತಿ ತಂದ ರಾಮನ್ ಪರಿಣಾಮ ಎಂದರೇನು ಎಂದು ತಿಳಿಯೋಣ. ಸೂರ್ಯನ ಬೆಳಕನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳ ಪಟ್ಟಿ ಕಾಣುತ್ತದೆ. ಇದನ್ನು ಸ್ಪೆಕ್ಟ್ರೋಮೀಟರ್ ಎಂಬ ಉಪಕರಣದಿಂದ ಪರಿಶೀಲಿಸುತ್ತಾರೆ. ಅದರಲ್ಲಿ ಒಂದು ವರ್ಣರೇಖೆಗೆ ಕಾರಣವಾದ ಬೆಳಕನ್ನು ಏಕವರ್ಣೀಯ ಬೆಳಕು ಎನ್ನುತ್ತಾರೆ. ಈ ರೀತಿಯ ಏಕವರ್ಣೀಯ ಅರ್ಥಾತ್ ಮೋನೋಕ್ರೋಮ್ಯಾಟಿಕ್ ಬೆಳಕು ವಸ್ತುವಿನ ಪರಮಾಣು ಅಥವಾ ಅಣುಗಳಿಗೆ ಬಡಿದಾಗ ಅದು ಎಲ್ಲ ದಿಕ್ಕಿನಲ್ಲಿ ಚೆದರುವುದು. ಚೆದರಿದ ಬೆಳಕನ್ನು ಮೂಲ ಅಥವಾ ಪತನ ಬೆಳಕಿನ ಲಂಬದಲ್ಲಿ ಪರೀಕ್ಷಿಸಿದಾಗ ಅದರ ಅಕ್ಕಪಕ್ಕದಲ್ಲಿ ಕಡಿಮೆ ಮತ್ತು ಹೆಚ್ಚು ತರಂಗಾಂತರವುಳ್ಳ 2 ಬೆಳಕಿನ ರೇಖೆಗಳು ಕಂಡುಬರುವು. ಈ ರೀತಿ 1928ರ ಫೆಬ್ರವರಿ 28ರಂದು ರಾಮನ್ನರು ಪ್ರಯೋಗ ನಡೆಸಿದಾಗ ಹಾಯಿಸಿದ ವರ್ಣರೇಖೆಯ 2 ಬದಿಗಳಲ್ಲಿ ಕ್ಷೀಣಪ್ರಭೆಯ ವರ್ಣರೇಖೆಗಳು ಕಂಡುಬಂದು ರಾಮನ್ರ ಬಹುದಿನದ ಪರಿಶ್ರಮಕ್ಕೆ ಫಲ ದೊರಕಿತ್ತು. ಜಗತ್ತಿನಾದ್ಯಂತ ಗಮನ ಸೆಳೆದ ಈ ವಿದ್ಯಮಾನವು ರಾಮನ್ ಪರಿಣಾಮ ಎಂದು ಪ್ರಸಿದ್ಧವಾಯಿತು. ಚೆದರಿದ ವರ್ಣರೇಖೆಗಳಾದ ಸ್ಟೋಕ್ಸ್ ಮತ್ತು ಆ್ಯಂಟಿ ಸ್ಟೋಕ್ಸ್ಗಳು ರಾಮನ್ ರೇಖೆಗಳೆಂದೇ ಹೆಸರಾದವು ಮತ್ತು ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಪ್ರೇರಣೆಯಾಯಿತು. ರಾಮನ್ರ ಈ ಮಹಾ ಸಾಧನೆಗೆ 1930ರಲ್ಲಿ ಇಟಲಿಯ ವಿಜ್ಞಾನ ಸಂಸ್ಥೆ ಬಂಗಾರದ ಪದಕ ನೀಡಿ ಗೌರವಿಸಿತು. ಬ್ರಿಟಿಷ್ ಸರ್ಕಾರ ಸರ್ ಪದವಿ ನೀಡಿ ಗೌರವಿಸಿತು ಮತ್ತು ಅನೇಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ಗಳು ಬಂದವು. ಅದೇ ವರ್ಷ ಸಿ.ವಿ. ರಾಮನ್ರಿಗೆ 1929-30ನೇ ಸಾಲಿನ ಪ್ರತಿಷ್ಠಿತ ನೊಬೆಲ್ ಪಾರಿತೋಷಕ ಸಂದಿತು. ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಪ್ರಥಮ ವ್ಯಕ್ತಿ ರಾಮನ್ರು ಎಷ್ಟು ಆತ್ಮವಿಶ್ವಾಸ ಹೊಂದಿದ್ದರೆಂದರೆ ಧರ್ಮಪತ್ನಿಯವರೊಂದಿಗೆ ಸ್ಟಾಕ್ಹೋಮ್ಗೆ ತೆರಳಲು 2 ತಿಂಗಳು ಮುಂಚಿತವಾಗಿಯೇ ಟಿಕೆಟ್ ಕಾಯ್ದಿರಿಸಿದ್ದರು. ರಾಮನ್ರದು ದಿಢೀರ್ ಅಥವಾ ಆಕಸ್ಮಿಕ ಆವಿಷ್ಕಾರವಾಗಿರದೆ ಹಲವು ವರ್ಷಗಳ ಪರಿಶ್ರಮದ ಆಳವಾದ ಸಂಶೋಧನೆಯಾಗಿತ್ತು. ಪ್ರಶಸ್ತಿಯ ಕುರಿತು ರಾಮನ್ರಲ್ಲಿ ಅಭಿಪ್ರಾಯ ಕೇಳಿದಾಗ, ನಾನು ಮತ್ತು ನನ್ನ ಸಹ ಸಂಶೋಧಕರ 7 ವರ್ಷಗಳ ಪರಿಶ್ರಮದ ಗೆಲುವಾಗಿ ದೊರೆತದ್ದು ಈ ಪ್ರಶಸ್ತಿ. ನಾನು ನನ್ನ ದೇಶ ಮತ್ತು ನಮ್ಮ ನಾಗರಿಕರನ್ನು ಪ್ರತಿನಿಧಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾದರೂ ಅಲ್ಲಿ ಹಾರುತ್ತಿರುವ ಬ್ರಿಟಿಷ್ ಧ್ವಜದ ಬದಲಿಗೆ ಭಾರತದ ಧ್ವಜವಿದ್ದು ಬ್ರಿಟಿಷ್ ಇಂಡಿಯಾ ಬದಲಿಗೆ ಭಾರತದ ಪ್ರತಿನಿಧಿ ಎಂದು ಗುರುತಿಸಿದ್ದರೆ ಇನ್ನೂ ಸಂತೋಷವಾಗುತ್ತಿತ್ತು ಎಂದು ಬಹಳ ಭಾವುಕರಾಗಿ ಪ್ರತಿಕ್ರಿಯಿಸಿದ್ದರು. ತಮ್ಮ ಸಂಶೋಧನೆಗೆ ನೆರವಾದ ವಿದ್ಯಾರ್ಥಿಗಳಾದ ಕೃಷ್ಣನ್ ಮತ್ತು ವೆಂಕಟೇಶ್ವರನ್ ಅವರನ್ನು ಪ್ರೀತಿಯಿಂದ ಸ್ಮರಿಸಿದರು. ರಾಮನ್ರ ಸಂಶೋಧನೆಯನ್ನು ಮೂಲ ಆಧಾರವಾಗಿಟ್ಟುಕೊಂಡು ಇದುವರೆಗೆ ಅಂದಾಜು
60,000 ಪ್ರೌಢ ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ ಎಂದರೆ ರಾಮನ್ ಪರಿಣಾಮದ ಮಹತ್ವ ಅರ್ಥೈಸಬಹುದು. ಇಂದಿಗೂ ರಸಾಯನ ವಿಜ್ಞಾನದಲ್ಲಿ ಅಣುಗಳ ಕಂಪನ, ಪರಿಭ್ರಮಣ ಸ್ಥಿತಿ ತಿಳಿಯಲು ರಾಸಾಯನಿಕ ಬಂಧ, ಸ್ಫಟಿಕ ರಚನೆ ಇತ್ಯಾದಿ ಅನೇಕ ರೀತಿಯ ಅಭ್ಯಾಸಗಳಿಗೆ ರಾಮನ್ ಪರಿಣಾಮವೇ ಮೂಲಾಧಾರವಾಗಿದೆ. ಜಮ್ಶೆಡ್ಜಿ ಟಾಟಾರವರಿಂದ ಸ್ಥಾಪಿತವಾದ ಬೆಂಗಳೂರಿನ ಟಾಟಾ ವಿಜ್ಞಾನ ಸಂಸ್ಥೆ ಎಂದರೆ ಇಂದಿನ ಭಾರತೀಯ ವಿಜ್ಞಾನ ಸಂಸ್ಥೆಗೆ 1933ರಲ್ಲಿ ರಾಮನ್ನರು ಅಧ್ಯಕ್ಷರಾಗಿ ನೇಮಕಗೊಂಡರು. ಹಣ, ಅಧಿಕಾರಕ್ಕೆ ಎಂದೂ ಮಹತ್ವ ಕೊಡದ ರಾಮನ್ನರಿಗೆ ಸಂಶೋಧನೆಯೇ ಜೀವಾಳವಾಗಿತ್ತು. ಈ ಮೊದಲು ಅಲ್ಲಿರದ ಭೌತ ವಿಜ್ಞಾನ ವಿಭಾಗವನ್ನು ಅವರು ಪ್ರಾರಂಭಿಸಿದರು. ಭಾರತೀಯ ವಿಜ್ಞಾನ ಸಂಸ್ಥೆ ದೇಶದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಯಾಗಿ ಬೆಳೆಯಿತು. ವಿಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನು ಮುನ್ನಡೆಸಲು ಹೆಚ್ಚು ಹೆಚ್ಚು ಸಂಶೋಧಕರು, ವಿಜ್ಞಾನಿಗಳು ತಯಾರಾಗಬೇಕು ಎನ್ನುವುದು ಅವರ ಹಂಬಲವಾಗಿತ್ತು. ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆ ಸ್ಥಾಪಿಸಿ ತಮ್ಮ ಜೀವಿತದ ಕೊನೆಯ ದಿನದವರೆಗೂ ಅಲ್ಲಿ ಸಂಶೋಧನಾ ನಿರತರಾಗಿದ್ದರು. ಭಾರತೀಯನೊಬ್ಬನಿಗೆ ಸಲ್ಲಬಹುದಾದ ಅತ್ಯುತ್ಕೃಷ್ಟ ಗೌರವ ಎಂದೇ ಬಿಂಬಿಸಲಾದ ಭಾರತ ರತ್ನ ಪ್ರಶಸ್ತಿಯನ್ನು 1954ರಲ್ಲಿ ರಾಮನ್ನರಿಗೆ ನೀಡಿ ಗೌರವಿಸಲಾಯಿತು. ತಮ್ಮ ಜೀವಮಾನ ಪರ್ಯಂತ ಪ್ರಯೋಗ, ಸಂಶೋಧನೆ, ವಿಜ್ಞಾನದ ಸತ್ಯಾನ್ವೇಷಣೆಯಲ್ಲಿ ತೊಡಗಿದ್ದ ರಾಮನ್ನರು 1970ರ ನವೆಂಬರ್ 21ರಂದು ವಿಧಿವಶರಾದರು. ಬಾಹ್ಯ ಪ್ರೇರಣೆ, ಪ್ರೋತ್ಸಾಹಗಳು ತೀರಾ ಕಡಿಮೆ ಇದ್ದರೂ ಬಾಲ್ಯದಲ್ಲೇ ಅವರಲ್ಲಿದ್ದ ವೈಜ್ಞಾನಿಕ ಸಂಶೋಧನೆಯ ಗೀಳು ರಾಮನ್ನರನ್ನು ಬಹು ಎತ್ತರಕ್ಕೆ ತಂದು ನಿಲ್ಲಿಸಿತ್ತು. ವಿಜ್ಞಾನವನ್ನು ವಿಜ್ಞಾನಕ್ಕಾಗಿಯೇ ಅಭ್ಯಸಿಸುವ ಅನ್ವೇಷಕನಿಗೆ ಮಾತ್ರ ವಿಜ್ಞಾನದ ಅಲಭ್ಯ ಫಲಗಳು ದೊರೆಯುವು ಎಂಬ ಅವರ ನಂಬಿಕೆ ದೃಢವಾಗಿತ್ತು. ಬೆಳಕು, ಧ್ವನಿ ವಿಚಾರವಾಗಿ ವಿಶೇಷ ಆಸಕ್ತಿ, ಆಕರ್ಷಣೆ ಹೊಂದಿದ್ದ ಅವರು ವೈಯಕ್ತಿಕ ಸಾಧನೆಗೂ ಮಿಗಿಲಾಗಿ ವೈಜ್ಞಾನಿಕವಾಗಿ ಭಾರತವನ್ನು ವಿಶ್ವದಲ್ಲಿಯೇ ಅಗ್ರಪಂಕ್ತಿಯ ರಾಷ್ಟ್ರವನ್ನಾಗಿಸಿದರು. ಪ್ರಾಚೀನ ಕಾಲದಿಂದಲೂ ಅನೇಕ ಋಷಿಮುನಿಗಳಿಂದ ಮೊದಲಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಹರಿಯುತ್ತಿರುವ ಜ್ಞಾನ ಪ್ರವಾಹಕ್ಕೆ ವಿಶೇಷ ಮೆರಗನ್ನು ಮತ್ತು ಬಲವನ್ನು ನೀಡಿದ ರಾಮನ್ ಪರಿಣಾಮದ ಸ್ಮರಣಾರ್ಥ ಮತ್ತು ಗೌರವಾರ್ಥ ನಮ್ಮ ದೇಶದಲ್ಲಿ 1986ರ ಫೆಬ್ರವರಿ 28ರಿಂದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ. ವಿಜ್ಞಾನ ತಂತ್ರಜ್ಞಾನವನ್ನು ಭಾರತದಲ್ಲಿ ಜನಪ್ರಿಯಗೊಳಿಸಲು, ಸಂಶೋಧನಾ ಪ್ರವೃತ್ತಿ ಹೆಚ್ಚಿಸಲು ಪ್ರತಿ ವರ್ಷವೂ ಒಂದು ವಿಶೇಷ ಧ್ಯೇಯವಾಕ್ಯದೊಂದಿಗೆ ಕೇಂದ್ರ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ನೆರವಿನಲ್ಲಿ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಆಧುನಿಕ ಭಾರತದ ವಿಜ್ಞಾನ ಲೋಕದ ತಪಸ್ವಿ ಸರ್ CV ರಾಮನ್ರನ್ನು ಸ್ಮರಿಸುತ್ತಾ ವೈಜ್ಞಾನಿಕ ದೃಷ್ಟಿಕೋನ, ಮನೋಭಾವನೆಯನ್ನು ನಮ್ಮೆಲ್ಲರಲ್ಲಿ ಜಾಗೃತಗೊಳಿಸೋಣ. ವಂದನೆಗಳು.